ರಾಮನಗರದ ಕುದೂರು ಬಿಡಿಸಿಸಿ ಬ್ಯಾಂಕ್ ಚಿನ್ನಾಭರಣ ಹಗರಣಕ್ಕೆ ಸಂಬಂಧಪಟ್ಟಂತೆ ಈಗ ಮಾಗಡಿಯಲ್ಲಿ ಹಾಲಿ ಹಾಗೂ ಮಾಜಿ ಶಾಸಕರು ಜಟಾಪಟಿಗೆ ನಿಂತಿದ್ದಾರೆ. ಶಾಸಕ ಎಚ್.ಸಿ. ಬಾಲಕೃಷ್ಣ ಬ್ರದರ್ಸ್ ವಿರುದ್ಧ ಇದು ಆರೋಪ ಕೇಳಿಬಂದಿರುವಂಥದ್ದು. ಸಹೋದರರ ವಿರುದ್ಧ ಶಾಸಕ ಎ. ಮಂಜುನಾಥ್ ಆರೋಪ ಮಾಡಿದ್ದಾರೆ. ಚಕ್ರಭಾವಿ ಗ್ರಾಮದಲ್ಲಿ ಬಹಿರಂಗ ಚರ್ಚೆಗೆ ಪಂಥಾಹ್ವಾನ ನೀಡಲಾಗಿದೆ. ಇನ್ನು ಬಾಲಕೃಷ್ಣ ಅವರು ಕೊಟ್ಟಿರುವಂತಹ ಪಂಥಾಹ್ವಾನವನ್ನ ಮಂಜುನಾಥ್ ಸ್ವೀಕರಿಸಿದ್ದಾರೆ. ಆದರೆ ಬಹಿರಂಗ ಚರ್ಚೆಗೆ ತಾಲೂಕು ಆಡಳಿತ ತಡೆ ಕೊಟ್ಟಿದೆ. ಕಾನೂನು ಸುವ್ಯವಸ್ಥೆ ದೃಷ್ಟಿಯಿಂದ ನಿಷೇಧಾಜ್ಞೆಯನ್ನ ಜಾರಿ ಮಾಡಲಾಗಿದೆ. ಚಕ್ರಭಾವಿ ಗ್ರಾಮದಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತ್ ನಿಯೋಜನೆ ಮಾಡಲಾಗಿದೆ. ಇನ್ನು ಆರೋಪಕ್ಕೆ ದಾಖಲೆ ತೋರಿಸಲಿ ಅಂತ ಎಚ್.ಸಿ. ಬಾಲಕೃಷ್ಣ ಸವಾಲ್ ಹಾಕಿದ್ದಾರೆ. ಬಿಡಿಸಿಸಿ ಬ್ಯಾಂಕ್ ಚಿನ್ನಾಭರಣ ಕಳ್ಳತನದ ಆರೋಪ ಅಥವಾ ಮಿಸ್ಸಿಂಗ್ ಆರೋಪ ಏನಿತ್ತು, ಇದು ಹಾಲಿ ಹಾಗೂ ಮಾಜಿ ಶಾಸಕರ ಮಧ್ಯೆ ಜಟಾಪಟಿಗೆ ಕಾರಣವಾಗಿದೆ. ನನಗೆ ಹೇಳಿದ್ದೀನಲ್ಲ, ಪೊಲೀಸ್ನವ್ರಿಗೆ ಹೇಳಿದ್ದೀನಲ್ಲ, ಈಗ ನಾವೊಂದು ಕಂಪ್ಲೇಂಟ್ ಕೊಡ್ತೀವಿ, ಈ ಗೊಂದಲಕ್ಕೆಲ್ಲ ಅವರೇ ಕಾರಣ ಅಂತ. ಅದ್ರ ಮೇಲೆ ಅವ್ರು ನೋಟಿಸ್ ಕೊಟ್ಟು ಅವ್ರ ಹತ್ರ ಇರೋ ದಾಖಲಾತಿಗಳಿಟ್ಟು ಅವ್ರ ದಾಖಲಾತಿಗಳನ್ನ ಕೊಟ್ಟರೆ ನಮ್ಮ ಮೇಲೆ ಕ್ರಮ ತಗೊಳ್ಳಿ. ಅವರು ಹೌದು ರೀ, ನೀವು ತಿಂದಿದ್ದೀರಾ, ಅದಕ್ಕೆ ಅವ್ರು ಹೇಳವ್ರೆ ಅಂತೇಳಿ ಸ್ಪಷ್ಟೀಕರಣ ಕೊಡಬೇಕು ಅವ್ರು ಪೊಲೀಸ್ನವರು. ಇಲ್ಲ ಅಂತಂದರೆ ಶಾಂತಿ ಭಂಗ ಉಂಟು ಮಾಡ್ತಕ್ಕಂಥ ಕೇಸ್ಗಳು, ಕಾನೂನು ಭಂಗ ಉಂಟು ಮಾಡ್ತಕ್ಕಂಥ ಕೇಸ್ಗಳಿಗೆ ಯಾವ ಕ್ರಿಮಿನಲ್ ಕೇಸ್ ಅಫೆನ್ಸ್ ಐತೆ ಅದನ್ನು ಹಾಕಿ ಅವ್ರನ್ನ ಕೇಸ್ ರಿಜಿಸ್ಟರ್ ಮಾಡಬೇಕು. ಎರಡೂ ಇವ್ರು ಮಾಡಲಿಲ್ಲ ಅಂತಂದರೆ ಪೊಲೀಸ್ನವರು, ನಾವು ನಮ್ಮ ಪಕ್ಷದ ನನ್ನ ವೈಯಕ್ತಿಕವಾಗಿ ನಾನು ಧರಣಿ ಮಾಡ್ತೀನಿ ಸ್ಟೇಷನ್ ಮುಂದೆ. ಮಾಡಲಿ, ಇಲ್ಲ ಸತ್ಯನಾ ಜನಕ್ಕೆ ಅವರೇ ಪೊಲೀಸ್ನವರೇ ಹೇಳಲಿ, ಇಲ್ಲ ರೀ ಇದು ಸತ್ಯ ಐತೆ ಅಂತ. ಇದು ಸುಳ್ಳು ಕಂಡ್ರಿ ಅಂತ ಪೊಲೀಸ್ನವರೇ ಹೇಳಲಿ, ನಾವು ಹೇಳಲ್ಲ. ದಿವಸ ಕೇಳೋಕ್ಕಾಗಲ್ಲ ರೀ ಇದನ್ನು. ಅಸಹ್ಯ. ನಾವು ಮಾಡೋ ಕೆಲಸ ಬಿಟ್ಬಿಟ್ಟು ಬರೀ ಇದೇ ಮಾಡ್ಕೊಂಡು ಕೂತ್ಕೊಳ್ಳೋಕ್ಕಾಯ್ತದ? ನಾವು ಅದಕ್ಕೆ ಇದಕ್ಕೊಂದು ಅಂತಿಮವಾದಂಥ ಇತಿಶ್ರೀ ಆಡಬೇಕು ಅಂತಕ್ಕಂಥದ್ದು. ಹಾಗೇನಾದ್ರು ಹಗರಣ ಆಗಿದ್ರೆ ನೇರವಾಗಿ ಲೋಕಾಯುಕ್ತ ಇದೆ, ಬೇರೆ ಬೇರೆ ಎಲ್ಲ ತನಿಖೆ ನಡೀತಾ ಇದೆ. ಪೊಲೀಸ್ನವರು ತನಿಖೆ ಮಾಡ್ತಾವ್ರೆ. ತನಿಖೆ ತೀರ್ಪು ಆಚೆ ಬರೋಕ್ಕಿಂತ ಮುಂಚೆನೇ 9 ಕೋಟಿ ತಿಂದರು, 18 ಕೋಟಿ ತಿಂದರು, ಚುನಾವಣೆ ಮಾಡಿಕೊಂಡ್ರು. ಎಲ್ಲನೂ ದಿವಸ ಬೆಳಿಗ್ಗೆ ಎದ್ದು ಹೇಳಿದು ಯಾರು ಕೇಳ್ತಾರ್ರಿ? ನಮಗಂತೂ ಮಾಡೋಕ್ಕೆ ಬೇಜಾನ್ ಕೆಲಸ ಅದಪ್ಪ. ಅಭಿವೃದ್ಧಿ ಕೆಲಸ ಮಾಡೋದು ಬಿಟ್ಬಿಟ್ಟು ಬೆಳಿಗ್ಗೆ ಎದ್ದು ಇದರಿಂದ ಓಡಾಡೋಣ ನಾವು. ಅದಕ್ಕೆ ಇದು ಒಂದು ಇತಿಶ್ರೀ ಆಡ್ಬಿಡೋಣ, ಇದಕ್ಕೊಂದು ಅಂತಿಮವಾದಂಥ ತೀರ್ಮಾನ ಆಗ್ಬಿಡಲಿ. ನೀವು ಎಲ್ಲ ಬರ್ತೀರಾ ಮೀಡಿಯಾದವ್ರ ಮುಂದೆ ಇದು ಇತ್ಯರ್ಥ ಆಗಲಿ ಅಂತ. ಈಗ ಪೊಲೀಸ್ನವ್ರು ಹೇಳವ್ರೆ ನಾವು ಅವ್ರಿಗೆ ನೋಟಿಸ್ ಕೊಡ್ತೀವಿ ಅಂತ. ಅವ್ರು ನೋಟಿಸ್ ಕೊಡೋ ಜೊತೆಗೆ ನಾವು ಕಂಪ್ಲೇಂಟ್ ಕೊಡ್ತೀವಿ, ನಮ್ಮಿಂದನೂ ವೈಯಕ್ತಿಕವಾಗಿ ಕಂಪ್ಲೇಂಟ್ ಕೊಡ್ತೀವಿ. ಆ ಕಂಪ್ಲೇಂಟ್ನಲ್ಲಿ ಅವರು ನೋಡಲಿ, ಏನು ತೀರ್ಮಾನ ಮಾಡ್ತಾರೆ ಮಾಡಲಿ. ಸತ್ಯ ಆಗಿದ್ದರೆ ಪೊಲೀಸ್ನವರೇ ಸಾರ್ವಜನಿಕರಿಗೆ ತಿಳಿಸ್ಬೇಕು, ಇದು ಸತ್ಯ ಕಂಡ್ರೆ ಮಾಜಿ ಶಾಸಕರು ಹೇಳೋದು ಅಂತ. ಸುಳ್ಳು ಅಂದರೆ ಅವ್ರ ಮೇಲೆ ಏನು ಕ್ರಮ ತಗೋಬೇಕು ಅದನ್ನು ತಗೋಬೇಕು. ಸತ್ಯ ಆಗಿದ್ರೆ ನಮ್ಮ ಮೇಲೆ ಏನು ಕ್ರಮ ತಗೋಬೇಕು ಅದನ್ನು. ಸೊ ಈ ಒಂದು ಬಿಡಿಸಿಸಿ ಬ್ಯಾಂಕ್ನ ಚಿನ್ನಾಭರಣ ಕಳ್ಳತನ ಪ್ರಕರಣ ಮಾಜಿ ಹಾಗೂ ಹಾಲಿ ಶಾಸಕರ ನಡುವೆ ಒಂದು ಜಟಾಪಟಿಗೆ ಕಾರಣವಾಗಿದೆ. ಒಂದು ಕಡೆ ಮಾಜಿ ಶಾಸಕ ಅವರು ಮಂಜುನಾಥ್ ಅವರು ಮಾಡ್ತಿರುವಂಥ ಆರೋಪಕ್ಕೆ ಸಂಬಂಧಪಟ್ಟಂತೆ ಬಹಿರಂಗ ಚರ್ಚೆಗೆ ನೀವು ಬನ್ನಿ, ನಾವು ಕೂಡ ಅಲ್ಲೇ ಚರ್ಚೆ ಮಾಡೋಣ ಅನ್ನುವಂಥ ಪಂಥಾಹ್ವಾನವನ್ನು ಶಾಸಕ ಬಾಲಕೃಷ್ಣ ಕೊಟ್ಟಿದ್ದರು. ಇದನ್ನು ಮಂಜುನಾಥ್ ಸ್ವೀಕಾರ ಮಾಡಿದರು. ಅದಕ್ಕೆ ಸಂಬಂಧಪಟ್ಟಂತೆ ಇವತ್ತು ಆ ಬಹಿರಂಗ ಚರ್ಚೆಗೆ ತೆರಳುತ್ತಾ ಇರುವಂಥ ಸಂದರ್ಭದಲ್ಲಿ ಪೊಲೀಸರು ಅವರನ್ನು ತಡೆ ಹಿಡಿದಿದ್ದಾರೆ. ಸೊ ಈ ಬ್ಯಾಂಕ್ನಲ್ಲಿ ನಕಲಿ ಚಿನ್ನವನ್ನು ಅಡವಿಟ್ಟು ಆ ಹಣವನ್ನು ದುರುಪಯೋಗ ಪಡಿಸ್ಕೊಂಡಿರುವಂಥ ಆರೋಪ ಇದು. 2025ರಲ್ಲಿ ಅಂದರೆ ಕಳೆದ ವರ್ಷವೇ ಎಚ್.ಸಿ. ಬಾಲಕೃಷ್ಣ ವಿರುದ್ಧ, ಇನ್ಫ್ಯಾಕ್ಟ್ ಅವರ ಸಹೋದರ ಕೂಡ, ಇವರಿಬ್ಬರ ವಿರುದ್ಧ ಈ ರೀತಿಯಾಗಿ ಒಂದು ಗಂಭೀರ ಆರೋಪವನ್ನು ಮಾಜಿ ಶಾಸಕರು ಮಾಡಿದರು. ಸೊ ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ದೀರ್ಘಕಾಲದಿಂದ ಈ ವಾಗ್ಯುದ್ಧ ನಡೀತಾನೇ ಇತ್ತು. ಏಟು ಎದುರೇಟು ಮಾತು ಆ್ಯಂಡ್ ಅದಕ್ಕೆ ಒಂದು ಕೌಂಟರ್, ಈ ರೀತಿಯಾಗಿ. ಆ್ಯಂಡ್ ಇವತ್ತು ಬಹಿರಂಗ ಚರ್ಚೆಗೆ ಎಲ್ಲವೂ ಕೂಡ ರೆಡಿಯಾಗಿತ್ತು. ಆದರೆ ಸ್ಥಳೀಯ ಆಡಳಿತ ಭದ್ರತೆಯ ದೃಷ್ಟಿಯಿಂದ ನಿಷೇಧಾಜ್ಞೆಯನ್ನು ಜಾರಿ ಮಾಡಿ ಇವರನ್ನು ತಡೆ ಹಿಡಿದಿದ್ದಾರೆ. ಪೊಲೀಸರು ಕೂಡ ಮಾರ್ಗ ಮಧ್ಯೆಯೇ ಶಾಸಕ ಬಾಲಕೃಷ್ಣ ಅವರನ್ನು ತಡೆ ಹಿಡಿದಿದ್ದಾರೆ. ಸೊ ಈ ಒಂದು ಜಟಾಪಟಿ ಯಾವ ಹಂತಕ್ಕೆ ಹೋಗಿ ನಿಲ್ಲುತ್ತೆ ಕಾದು ನೋಡಬೇಕು. ಆದರೆ ಈಗ ಬಾಲಕೃಷ್ಣ ಅವರು ಹೇಳ್ತಿರೋ ಪ್ರಕಾರ ಪ್ರತಿದಿನ ಬೆಳಗಾದರೆ ಇದೇ ಒಂದು ಗೋಳು, ಇದೇ ರಾಮಾಯಣ. ಸೊ ಹೀಗಾಗಿ ಆದಷ್ಟು ಬೇಗ ಇದಕ್ಕೆ ಒಂದು ಫುಲ್ ಸ್ಟಾಪ್ ಇಡಬೇಕು, ಹೀಗಾಗಿ ಬಂದಿದ್ದೀನಿ ಅನ್ನುವಂಥ ಮಾತನ್ನು ಅವ್ರು ಹೇಳ್ತಿದ್ರು. ರೈತರು ಇದನ್ನ ವಿರೋಧ ಹಗರಣ ಆಗಿರೋದು ಸತ್ಯ. ಅದನ್ನ ಹಗರಣ ಆಗಿಲ್ಲ ಅಂತ ನಾವು ಯಾರು ಹೇಳ್ತಾ ಇಲ್ಲ. ನಕಲಿ ಚಿನ್ನಾಭರಣ ಇಟ್ಟಿರ್ತಕ್ಕಂಥದ್ದು ಅದರ ಅಷ್ಟು
ಬಡ್ಡಿ ಸಹಿತವಾಗಿ ಅಷ್ಟು ದುಡ್ಡು ವಸೂಲಿಯಾತ ಆಗಿರ್ತಕ್ಕಂಥದ್ದು ಕೂಡ ಸತ್ಯ. ಆದರೆ ಒಂದು ದಿನ 9 ಕೋಟಿ ಚಿನ್ನಾಭರಣ ನಕಲಿಯಾಗಿ ಇಟ್ಬಿಟ್ಟಿದ್ರು ಅನ್ನೋಂಥ ದಾರಿ ತಪ್ಪಿಸ್ತಕ್ಕಂಥದ್ದು, ಮುಂದುವರೆದು 18 ಕೋಟಿ ಇಟ್ಬಿಟ್ಟಿದ್ದು. ಅಲ್ಲಿ ಆಗಿರ್ತಕ್ಕಂಥ ಒಟ್ಟು ಚಿನ್ನಾಭರಣದ ಅಡಮಾನ ವ್ಯವಹಾರವೇ 17 ಕೋಟಿ 5 ಲಕ್ಷ. 18 ಕೋಟಿ ನಿನಗೆ ಯಾವ್ದು ಮಾಹಿತಿ ಕೊಡ್ತಿರೋದು? ಯಾಕೆ ಇಂಥ ತಪ್ಪು ಸಂದೇಶವನ್ನು? ಅವ್ಯವಹಾರ ಆಗಿರೋದು ಎಷ್ಟು ಅಂತ ಹೇಳಪ್ಪ. ಅವ್ಯವಹಾರ ಅದರೊಳಗೆ 4 ಕೋಟಿ 38 ಲಕ್ಷಗಳಷ್ಟು ದುಡ್ಡು ಅವ್ಯವಹಾರವಾಗಿದ್ದಂಥ ದುಡ್ಡು ಬಡ್ಡಿ ಸಹಿತವಾಗಿ ವಸೂಲಿ ಆಗಿರ್ತಕ್ಕಂಥದ್ದು. ತಪ್ಪು ಮಾಡಿರ್ತಕ್ಕಂಥವನು ಅದಕ್ಕೆ ಸಂಬಂಧಪಟ್ಟಂಥವ್ರ ಮೇಲೆ ಕಾನೂನು ಕ್ರಮ ಏನು ನಂತರ ಮೊದಲಿದ್ದಂಥ ಮ್ಯಾನೇಜ್ ನಂತರ ಹೋದಂಥವರು ನಮ್ಮ ಬೆಂಗಳೂರು ಬ್ರ್ಯಾಂಚ್ ಮುಖ್ಯ ಶಾಖೆಗೆ ಹೆಡ್ ಆಫೀಸ್ಗೆ ಕೊಟ್ಟಂಥ ಮಾಹಿತಿ ಮೇರೆಗೆ ತನಿಖೆ ನಡೀತು. ತನಿಖೆ ನಂದ ನಂತರ ತಪ್ಪಿತಸ್ಥರ ಮೇಲೆ FIR ಆಗೈತೆ. ಕಾನೂನು ಅದ್ರ ಕ್ರಮ ಅದನ್ನು ಕೈಗೊಳ್ತೈತೆ. ಅದಕ್ಕೆ ಇದರ ಕುರಿತಾಗಿ ಡೀಟೇಲ್ಸನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಮೋಹನ್ ಅರಕೆರೆ. ಮೋಹನ್, ಈಗ ಏನಿದು ಆರೋಪ ಪ್ರತ್ಯಾರೋಪ ಆ್ಯಂಡ್ ಕಳೆದ ವರ್ಷದಿಂದ ಈ ಒಂದು ಜಟಾಪಟಿಯನ್ನು ನೋಡ್ತಾ ಇದ್ದೀವಿ, ಬಟ್ ಇವತ್ತು ತಾರಕಕ್ಕೇರಿರುವಂಥದ್ದು, ಇದಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ಡೀಟೇಲ್ಸ್ ಲಭ್ಯವಾಗ್ತಾ ಇದೆ ಮೋಹನ್? ಖಂಡಿತ ಏನು ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕುದೂರು BDCC ಬ್ಯಾಂಕ್ನ ಚಿನ್ನಾಭರಣವನ್ನ ಇಟ್ಟು, ಅಂದ್ರೆ ನಕಲಿ ಚಿನ್ನಾಭರಣವನ್ನ ಇಟ್ಟು ಕೋಟಿ ಹಣವನ್ನ ಸಾಲವನ್ನಾಗಿ ಪಡೆದಿದ್ರು ಅನ್ನೋ ಒಂದು ಆರೋಪವನ್ನ ಮಾಜಿ ಶಾಸಕರಾದಂತ ಎ ಮಂಜು ಅವರು ಕಳೆದ ವರ್ಷ ಮಾಡ್ತಾ ಬಂದಿದ್ರು. ಆದ್ರೆ ಈವರೆಗೂ ಕೂಡ ಚರ್ಚೆಗೆ ಪಂಥಾಹ್ವಾನವನ್ನ ಸಾಕಷ್ಟು ಬಾರಿ ಕಟ್ತಾ ಬಂದಿದ್ರು. ಆದ್ರೆ ಈಗ ಏಕಾಏಕಿ ಇವತ್ತು ಒಂದು ಪಂಥಾಹ್ವಾನ ಶಾಸಕರಾದಂತ ಬಾಲಕೃಷ್ಣ ಅವರು ಏನು ಚಕ್ರಬಾವಿಯಲ್ಲಿರ್ತಕ್ಕಂಥ BDCC ಬ್ಯಾಂಕ್ಗೆ ಕರೆದಿರ್ತಾರೆ. ಈ ಒಂದು ಸಂದರ್ಭದಲ್ಲಿ ಏನು ಬಾಲಕೃಷ್ಣ ಅವರ ಸಹೋದರ ಆಗಿರ್ತಕ್ಕಂಥ ಅಶೋಕ್ ಅವರು ಈ ಒಂದು ನಕಲಿ ಚಿನ್ನಾಭರಣವನ್ನ ಇಟ್ಟು ಸಾಕಷ್ಟು ಅಂದ್ರೆ 17 ಕೋಟಿ 50 ಲಕ್ಷ ಹಣವನ್ನ ಸಾಲವನ್ನ ಪಡೆದಿದ್ದಾರೆ ಅನ್ನೋ ಒಂದು ಆರೋಪ ಸಾಕಷ್ಟು ದಿನಗಳಿಂದ ಕೇಳ್ತಾ ಬಂದಿದೆ. ಹೀಗಾಗಿ ಇದು ಸುಳ್ಳು. ಅದರಲ್ಲೂ ಕೂಡ ಪ್ರಮುಖವಾಗಿ ಅಶೋಕ್ ಅವರು ಈ ಒಂದು ಪ್ರಕರಣದಲ್ಲಿ ಯಾವುದೇ ಭಾಗಿಯಾಗಿಲ್ಲ. ಅದರ ಬದಲಿಗೆ ಏನು ಅಲ್ಲಿರ್ತಕ್ಕಂಥ ಸಿಬ್ಬಂದಿಗಳೇ ಈ ಒಂದು ಪ್ರಕರಣದಲ್ಲಿ ಭಾಗಿಯಾಗಿದ್ದಾರೆ. ಅವರ ಒಂದು ಏನು ನಕಲಿ ಚಿನ್ನಾಭರಣವನ್ನ ಇಟ್ಟಿದ್ರು, ಅವರ ಮೇಲೆ ಕೂಡ ದೂರು ಕೂಡ ದಾಖಲಾಗಿದೆ. ಅದಲ್ಲದೆ ಏನು ಆ ಒಂದು ಹಣವನ್ನ ರಿಕವರಿ ಮಾಡುವಂತ ಕೆಲಸವನ್ನ ಮಾಡಲಾಗಿದೆ. ಅದರ ಜೊತೆಗೆ ಎಷ್ಟು ಅಂದ್ರೆ ಸಾಕಷ್ಟು ಹಣ ಬರ್ದಾದಂತ ಸಂದರ್ಭದಲ್ಲಿ ಅವರ ಆಸ್ತಿಯನ್ನು ಕೂಡ ಮುಟ್ಟುಗೋಲು ಹಾಕೊಳ್ಳುವಂತ ಒಂದು ಕೆಲಸ ಕೂಡ ಆಗಿದೆ ಅನ್ನೋದು ಬಾಲಕೃಷ್ಣ ಅವರ ವಾದ ಆಗಿರ್ತಕ್ಕಂಥದ್ದು. ಆದ್ರೆ ಈವರೆಗೂ ಕೂಡ ಈ ಒಂದು ಪಂಥಾಹ್ವಾನದಲ್ಲಿ ಎ ಮಂಜು ಅವರು ಕೂಡ ಇದನ್ನ ತಿರಸ್ಕಾರ ಮಾಡ್ತಿರ್ತಕ್ಕಂಥದ್ದು. ಅಂದ್ರೆ ಖುದ್ದು ತಮ್ಮ ಸಹೋದರರಾಗಿರ್ತಕ್ಕಂಥ ಅಶೋಕ್ ಅವರೇ ಈ ಒಂದು ಪ್ರಕರಣದಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದ್ದಾರೆ. ಅದಲ್ಲದೆ ಈ ಒಂದು ಚಿನ್ನಾಭರಣವನ್ನ ಇಟ್ಟು ಅವರೇ ಒಂದು ಹಣವನ್ನ ಪಡೆದು ಚುನಾವಣೆ ಆಗಿ ಬಿಸ್ನೆಸ್ಗೆ ಬಳಸ್ಕೊಂಡಿದ್ದಾರೆ ಅನ್ನೋ ಒಂದು ಆರೋಪವನ್ನ ಮಾಜಿ ಶಾಸಕರಾದಂತ ಎ ಮಂಜು ಅವರು ಕೂಡ ಮಾಡ್ತಾ ಇರ್ತಕ್ಕಂಥದ್ದು. ಹೀಗಾಗಿ ಖುದ್ದು ಇವತ್ತು ಚಕ್ರಬಾವಿಯ ಒಂದು VSSN ಬ್ಯಾಂಕ್ ನಲ್ಲಿ ಪಂಥಾಹ್ವಾನವನ್ನ ಇಟ್ಟಿರ್ತಾರೆ. ಈ ಒಂದು ಸಂದರ್ಭದಲ್ಲಿ ನಿನ್ನೆ ರಾತ್ರಿಯ ತಹಶೀಲ್ದಾರ್ ಅವರು ಕೂಡ 144 ಸೆಕ್ಷನ್ ಅನ್ನ ಜಾರಿ ಮಾಡುವ ಮೂಲಕ ಏನೋ VSSN ಬ್ಯಾಂಕ್ ನ ಸುತ್ತಮುತ್ತ 200 ಮೀಟರ್ ಕೂಡ ಸಂಪೂರ್ಣವಾಗಿ ನಿಷೇಧಾಜ್ಞೆಯನ್ನ ಜಾರಿ ಮಾಡಿರ್ತಾರೆ. ಈ ಸಂದರ್ಭದಲ್ಲಿ ಏನು ಆ ಒಂದು ಬ್ಯಾಂಕ್ ನ ಸ್ಥಳಕ್ಕೆ ಶಾಸಕರಾದಂತಹ ಬಾಲಕೃಷ್ಣ ಅವರು ಕೂಡ ಬರ್ಲಿಕ್ಕೆ ಮುಂದಾಗ್ತಾರೆ. ಈ ಒಂದು ಸಂದರ್ಭದಲ್ಲಿ ಪೊಲೀಸರು ಕೂಡ ಅವರನ್ನು ತಡೆಯುವಂತ ಕೆಲಸವನ್ನ ಮಾಡ್ತಾರೆ. ಅದಲ್ಲದೆ ಅದರ ಜೊತೆಗೆ ಮತ್ತೆ ಮಾಜಿ ಶಾಸಕರನ್ನು ಕೂಡ ಅದೇ ಮಾಗಡಿಯ JDS ಕಚೇರಿಯಲ್ಲಿ ಕೂಡ ಅವರನ್ನ ತಡೆಯುವಂತ ಕೆಲಸವನ್ನ ಪೊಲೀಸರು ಕೂಡ ಮಾಡಿರ್ತಕ್ಕಂಥದ್ದು. ಹೀಗಾಗಿ ಸಾಕಷ್ಟು ಗಲಾಟೆಗಳಾಗುತ್ತೆ ಅನ್ನೋ ಒಂದು ದೃಷ್ಟಿಯನ್ನ ಇಟ್ಕೊಂಡು ಪೊಲೀಸರು ಒಂದ್ ಕಡೆ ತಡೆದ್ರೆ ಮತ್ತೊಂದ್ ಕಡೆ ಈ ಒಂದು ಗಲಾಟೆಗಳಾಗಬಾರ್ದು ಅನ್ನೋ ಒಂದು ದೃಷ್ಟಿಯಿಂದ ನಿಷೇಧಾಜ್ಞೆಯನ್ನ ಜಾರಿ ಮಾಡಿರ್ತಕ್ಕಂಥದ್ದು. ಆದ್ರೆ ಈವರೆಗೂ ಕೂಡ ಯಾರು ಕೂಡ ಪಂಥಾಹ್ವಾನದಲ್ಲಿ ಭಾಗಿಯಾಗದೆ ಗೋಷ್ಠಿಗಳನ್ನ ಮಾಡೋ ಮೂಲಕ ತಮ್ಮ ಏನು ನನ್ನ ಹತ್ರ ದಾಖಲೆಗಳಿದೆ, ನಾನು ಬಿಡುಗಡೆಯನ್ನ ಮಾಡ್ತೀನಿ ಅನ್ನೋ ಒಂದು ಆರೋಪ ಪ್ರತ್ಯಾರೋಪಗಳನ್ನ ಕೂಡ ಮಾಡ್ತಾ ಇರ್ತಕ್ಕಂಥದ್ದು. ಅದರಲ್ಲೂ ಕೂಡ ಪ್ರಮುಖವಾಗಿ ಈಗಾಗಲೇ ಮಾಜಿ ಶಾಸಕರಾದಂತ ಎ ಮಂಜುನಾಥ್ ಅವರು ಇವರು ಗಂಡಸರಂತ ರಾಜಕಾರಣವನ್ನ ಮಾಡ್ತಿಲ್ಲ, ನವಮಸಕದಂತ ರಾಜಕಾರಣವನ್ನ ಮಾಡ್ತಾ ಇದಾರೆ ಒಂದು ಆರೋಪವನ್ನು ಕೂಡ ಸದ್ಯ ಮಾಡಿರ್ತಕ್ಕಂಥದ್ದು. ಹೀಗಾಗಿ ಖುದ್ದು ದಾಖಲೆಗಳೇನಾದ್ರು ಇದ್ರೆ ತಕ್ಷಣವೇ ಮಾಧ್ಯಮಗಳ ಮುಂದೆ ಆದ್ರೂ ಬಿಡುಗಡೆಯನ್ನ ಮಾಡ್ಲಿ ಅನ್ನೋದು ಕೂಡ ಶಾಸಕ ಬಾಲಕೃಷ್ಣ ಅವರ ಆರೋಪ ಆಗಿರ್ತಕ್ಕಂಥದ್ದು. ರೈಟ್ ಮೋಹನ್, ಥ್ಯಾಂಕ್ ಯು ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.